ಅವಿಟ್ಟು ಹುಲ್ಲ ಕಣಿಕಿ ತಿಂತಾವ, ನಾವಿಟ್ಟು ಮೈಸೂರು ಪಾಕ ಗುಲಾಬ್ ಜಾಮೂನ ತಿಂತೀವಿ, ಹೌದಲ್ರಿ? ರೊಟ್ಟಿ ಮಾಡ್ಕೊಂಡು ಉಣ್ತೀವಿ, ಚಪಾತಿ ಮಾಡ್ಕೊಂಡು ಉಣ್ತೀವಿ, ನಾನಾ ಥರದ ಪಲ್ಯ ಮಾಡ್ಕೊಂಡು ಉಣ್ತೀವಿ. ಪ್ರಾಣಿಗಳನ್ನು ಉಣ್ತಾವ, ನಾವು ಉಣ್ತೀವಿ. ಬೇಡ, ನಾನು ನಿಮ್ಮಲ್ಲಿ ಹುಲಿ ಬಾಳೆಗಂತ ಪ್ರಶ್ನೆ ಮಾಡ್ತೀನಿ, ನಮ್ಮ ಪ್ರಾಣಿಗಳು ಉಣ್ಣಂಗರೆ ಉಣ್ಣಾಕ್ ಬರ್ತದೇನು? ಉಣ್ಣಾಕ್ ಬರ್ತದೇನ್ರಿ? ನಿಮ್ಮ ಹುಲಿ ಬಾಳಿ ಊರಾಗ ಮನುಷ್ಯರಿಗೆ ರೋಗ ಹೆಚ್ಚವ, ದನಗಳಿಗೆ ರೋಗ ಹೆಚ್ಚವ? ಬೇಡ, ಇಲ್ಲಿ ಏನ್ರಿ ದನಗಳಿಗೆ ದನದ ದವಾಖಾನೆ ಹೆಚ್ಚವೇನು ಮನುಷ್ಯರ ದವಾಖಾನೆ ಹೆಚ್ಚವ್ರಿ? ಅತಣಿ ಪಟ್ಟಣದಾಗ ನಿಮ್ಮ ಹುಲಿ ಬಾಳೆ ಬೇಡ, ಅತಣಿ ಒಳಗ ಏನು ಮನುಷ್ಯರ ದವಾಖಾನೆ ಹೆಚ್ಚವ, ದನ ದವಾಖಾನೆ ಹೆಚ್ಚವ? ಮನುಷ್ಯರ ದವಾಖಾನೆ ಹೆಚ್ಚವ. ಎಷ್ಟು ಡಾಕ್ಟರ್ಗಳ್ರಿ, ಕಣ್ಣಿನ ಡಾಕ್ಟರ್ ಬೇರೆ, ಮೂಗಿನ ಡಾಕ್ಟರ್ ಬೇರೆ, ಕಿವಿ ಡಾಕ್ಟರ್ ಬೇರೆ, ಹಲ್ಲಿನ ಡಾಕ್ಟರ್ ಬೇರೆ, ಕಾಲಿನ ಡಾಕ್ಟರ್ ಬೇರೆ, ಕೈ ಡಾಕ್ಟರ್ ಬೇರೆ, ಕೂದಲು ಡಾಕ್ಟರ್ ಬೇರೆ, ಮ್ಯಾಲಿನ ಚರ್ಮದ ಬೇರೆ, ಒಳಗಿನ ಎಲಿಬಿನ ಬೇರೆ, ಅದ್ರ ಒಳಗಿನ ನರದ ಡಾಕ್ಟರ್ ಬೇರೆ. ಎಷ್ಟು ಮಂದಿ ಡಾಕ್ಟ್ರು? ಎಮ್ಮಿಗೆ ಕ್ವಾಣಿಗೆ ಎಷ್ಟು ಮಂದಿ ಡಾಕ್ಟರ್ ರೀ? 4-5 ಊರು ಕೂಡಿ ಒಬ್ಬನಿಗೆ ಇಟ್ಟಿರ್ತಾರ. ಅದಕ್ಕೆ ನಗಡಿ ಬಂದಂದ್ರೆ ಅದೇ ಚುಚ್ಚವ, ಅದಕ್ಕೆ ಉರಿ ಬಂದವಂದ್ರೆ ಅದೇ ಚುಚ್ಚವ. ಯಾಕ್ರಿ? ಎಲ್ಲರ ಜಗತ್ತಿನಾಗ ಇರ್ಲಾರ್ದಂತ ರೋಗಗಳು ಯಾರಿಗೆ ಬಂದವ? ನಮ್ಮ ಸಣ್ಣವರಿದ್ದ ನಮಗೊಂದು ಮಾತು ಅಂತಿದ್ರು, ಊಟ ಬಲ್ಲವನಿಗೆ ಅಂದ ರೋಗ ಇಲ್ಲ, ಮಾತು ಬಲ್ಲವನಿಗೆ ಜಗಳಿಲ್ಲ. ಯಾವ ಉಣುದು ಕಲ್ತಾನ ಅವನಿಗೆ ಅಂದ ರೋಗಗಳು ಬರಲ್ಲ. ಮತ್ತ ಪ್ರಾಣಿಗಳು ಉಣುದನ್ನ ಕಲ್ತಾವ, ನಾವು ಉಣುದು ಕಲ್ತಿಲ್ಲಲ್ರಿ. ನಮ್ಮದು ಹಂಗಲ್ಲ, ಪುಗ್ಸೆಟ್ಟು ಸಿಗ್ತದ ಹೊಡೆಯೋದು, ಯಾರ್ದಾರ ಲಗ್ನದಾಗ, ಯಾರ್ದಾರ ಕುಬಸದಾಗ ತಿನ್ನೋದು ಏನ್ರಿ? ತಿಂದು ಮನೆಗೆ ಬಂದು ಹೆಂಡತಿ ಹೇಳೋದು, ಯಾಕೋ ಇವತ್ತು ಹೊಟ್ಟಿನ ಟುಂಡ್ ಅನ್ನಕತ್ತ, ಹೊಟ್ಟಿ ಬಾರ್ಸ್. ಅದು ಮನೆಯಾಗ ಹೆಂಡತಿ ಚಲೋ ಇದ್ರೆ ಚಲೋ, ಹಣಿ ಬರ. ಹೊಟ್ಟಿನ ಟುಂಡ್ ಅನ್ನಕತ್ತ, ತಿಂದು ಬರೋದು 50 ರೂಪಾಯಿದು, ಮರುದಿವ್ಸದಿಂದ ದವಾಖಾನಿಗೆ ಹಾಕ್ತಾನೆ 200 ರೂಪಾಯಿ ಹಾಕ್ತಾನಿಲ್ರಿ. ಎಲ್ಲ ರೋಗನು ಮನುಷ್ಯನಿಗೆ ಅದಾವ. ನೀವು ಎಲ್ಲರೂ ಕೇಳಿದ್ರೆ ಹುಲಿ ಬಾಳೆಗಂದ, ಇಲ್ರಿ ನಮ್ಮ ರಾಮನಗೌಡರು ಹೊಲ್ದಾನ ಎಮ್ಮಿಗೆ ಶುಗರ್ ಆಗ್ಯದ ಕೇಳಿವೇನು ನಾವು? ಬೇಡ, ವಿಜುಗೌಡರು ಕ್ವಾಣಿಗೆಂದ BP ಬಂದದ ಕೇಳಿವಿ? ಯಾವ ಪ್ರಾಣಿಗಳಿಗೆ BP ಇಲ್ಲ, ಶುಗರ್ ಇಲ್ಲ, ಮತ್ತೊಂದು ರೋಗ ಇಲ್ಲ, ಯಾವ ರೋಗನು ಕೂಡ ಪ್ರಾಣಿಗಳಿಗಿಲ್ಲ. ಎಲ್ಲ ರೋಗದಿಂದ ನಮಗೆ ಅದಾವ ತಿಳ್ಕೊಂಡ್ರೆ ನಾವು ಉಣುದನ್ನ ಕಲ್ತಿಲ್ಲ. ಪ್ರಾಣಿಗಳು ಹಗಲೆಲ್ಲ ಮೈದು ಬಂದ ರಾತ್ರಿಗೆ ಏನ್ ಮಾಡ್ತಾವ್ರಿ? ತನ್ನ ಶರೀರಕ್ಕೆ ಹೆಂಗಂಗೆ ಬೇಕು ಹಂಗಂಗೆ ಮೆಲಕ್ ಹಾಕ್ತಾ ಅದನ್ನ ಏನ್ ಮಾಡ್ತಾವ ತಿಳ್ಕೊಂಡು ಕೇಳಿದ್ರ, ತಮ್ಮ ಶರೀರಕ್ಕೆ ಆಹಾರ ಹೆಂಗಂಗೆ ಬೇಕೋ ಹಂಗಂಗೆ ತಾನು ತಿಂದು ಬಂದಿದ್ದಾನ ಮತ್ತೆ ಹೊಳ್ಳಿ ತೆಗೆದು ಬೆಳಗಾಗುವರೆಗಿನ ಕೂಡ ಮೆಲಕ್ ಹಾಕೋತಿರ್ತದ. ಅದಕ್ಕೆ ಯಾವ ರೋಗಗಳು ಬರಲ್ಲ. ನಾವು ಹಂಗಲ್ಲ, ತಿನ್ನೋದಂದ್ರೆ ತಿನ್ನೋದು. ಯಾರೇ ಮಗದಾಗಿದ್ದವ್ರು ಹೇಳ್ತಾರ, ಅಲ್ಲಿ ಕಾಕ ನಿನಗ ಶುಗರ್ ಅದಲ್ಲ, ಅದ ಗುಳಿಗೆ ಬಂದಾವಲ್ಲ ಏನ್ರಿ? ಗುಳಿಗೆ ಅದಾವಲ್ಲ, ತಿನ್ನೋದೇ. ಶುಗರ್ ಇದ್ರು ಸ್ವೀಟ್ ತಿನ್ನೋದೆ, BP ಇದ್ರೆ ಎಣ್ಣೆ ಉಣದೆ. ನಾವು ತಿನ್ನೋದ್ರೊಳಗೂ ಕೂಡ ದೊಡ್ಡ ಬರಲ್ಲ. ಹೇಳ್ತಾರಲ್ಲ ಶಾಸ್ತ್ರಗಳ, ಆಹಾರ, ನಿದ್ರೆ, ಭಯ, ಮೈಥುನ. ಬೇಡ, ನಿದ್ದೆ ಮಾಡೋದ್ರಾಗ ನಾವು ಶಾಣೆ ಇವೇನ್ರಿ? ಸುಮ್ಮನೆ ನಾನು ನಿಮಗೆ ಕೇಳ್ತೀನಿ, ನಿದ್ದೆ ಮಾಡೋದ್ರಾಗ ಹುಷಾರಿವೆ? ಪ್ರಾಣಿಗಳಿಗೆ ನೋಡ್ರಿ, ಒಂದು ದಿವಸದಿಂದ ತಂದು ಆ ಗೋಟಕ್ಕೆ ಕಟ್ಟದ್ರಿ ಎತ್ತಿಕೊಂಡ್ರೆ ಮರುದಿವ್ಸ ಬಂದು ತನ್ನ ಜಾಗಕ್ಕೆ ನಿಂದಿರ್ತದ, ಬೆಳಗನ ಅಲ್ಲೇ ಇರ್ತದ, ಯಾಕಡೆನೂ ಹೋಗಂಗಿಲ್ಲ. ನಾವು ಹಂಗಲ್ಲ, ಮಲ್ಕೊಳ್ಳೋದು ಫಸ್ಟ್ ಕ್ಲಾಸ್ ಬೆಡ್ ಏನ್ರಿ, ಅದ್ರ ಮೇಲೆ ಬೆಡಿಸಿ ಟಾಸಿ ದಿಂಬಿ ಇಟ್ಕೊಂಡು, ಏನು ಮಕ್ಕಳು ಎಚ್ಚರಿದ್ದಾಗ ನೋಡೋ ಅವ್ನು ಮಕ್ಕೊಂಡಿದ್ದ ಆಕಾರ ನೋಡಿ ತಿರುಪತಿ ತಿಮ್ಮಪ್ಪ ಮಕ್ಕೊಂಡಂಗೆ ಮಕ್ಕೊಂಡಿರ್ತಾನೆ. ಆದ್ರೆ ಯಾವಾಗ ನಿದ್ದೆ ಹತ್ತು ಇದು ಮೈ ಒಡ್ಡ ಮುರಿದು ಉಳ್ಳಕ್ ಚಲೋ ಮಾಡ್ತದ. ನಾವು ಮಲ್ಕೊಳ್ಳೋದು ಗಾದಿ ಮ್ಯಾಗ, ಏಳೋದು ಕೊಟ್ಟಿಗ್ಯಾಗ. ಒಬ್ಬೊಬ್ರು ಬೆಳಗನ ತಿರುಗಡೆ ಬಂದು ಮಕ್ಕಳವ್ರ ನೋಡ್ರಿ ನೀವು. ಒಬ್ಬೊಬ್ರು ಬೆಳಗನ ತಿರುಗಡೆ ಬಂದು ಮಕ್ಕಳವ್ರ, ಹಗಲತ್ ಏನು ಮಾಡಿರ್ತಾನೆ, ಬೆಳಗನ ಮಾತಾಡ್ತಾನ. ಎಲ್ಲರೂ ಬಡಬಡಿಸಿದ್ ಕೇಳಿರಿ? ಒಂದ್ ಎಲ್ಲರೂ ಬಡಬಡಿಸಿದ್ ಕೇಳಿವೇನ್ರಿ? ನಾವು ಹಗಲತ್ ಏನು ಮಾತಾಡಿ, ಹಗಲತ್ ಎಮ್ಮಿ ಕಾಯ್ದ್ರೆ ಬೆಳಗನ ಎಮ್ಮಿನೇ ಕಾಯವ್ ಏನ್ರಿ ಮಾಡ್ತಿರ್ತಾವ ನೋಡ್ರಿ. ಒಂದೊಂದು ಬಡಬಡಿಸ್ತಿರ್ತಾವ. ಮೊನ್ನೆ ಒಬ್ಬ ಕೇಸ್ ಮಾಡ್ಯಾಳ ಗಂಡನ ಮೇಲೆ. ನಾ ಗಂಡೇ ವಾಲ್ರಿ, ಯಾವತ್ತು 5-6 ತಿಂಗಳಿಂದ ಕೇಸ್ ನಡೀತು. ನಡೆದು ಬಳಕೆಂದ ಕೊನೆಗೆ ಜಡ್ಜ್ ಅಂದ, ಅವ್ರು ಇಬ್ಬರಿಗೆ ಕಳ್ಸ್ರಿ, ಗಂಡ ಹೆಣ್ತಿ ಇಬ್ಬರಿಗೆ ಕರೆಸ್ರಿ ಅಂದ ಕೂಡನ ಪಾಪ ಇಬ್ಬರಿಗೆ ಕರೆಸಿದ್ರು. ಆ ಕಡೆ ಗಂಡ ನಿಂತ, ಈ ಕಡೆ ಹೆಣ್ತಿನಿ ಅಂತಲು. ಯಾವಾಗ ಜಡ್ಜ್ ಅಂದ ಪ್ರಶ್ನೆ ಕೇಳಕತ್ತ, ಏನಂತ? ಯಾಕಪ್ಪ ನೀನು ಹೆಣ್ತಂದ್ರೆ ನಿನಗೆ ಒಲ್ಲೆ ಅಂತಾಳಲ್ಲ, ಯಾಕ? ಏನೋರಿ ಸಾಹೇಬ್ರ ನನಗೆ ಗೊತ್ತೇ ಇಲ್ರಿ, ಒಟ್ಟು ನನಗೆ ಒಲ್ಲೆ ಅಂತಾಳ. ಯಾಕವ ನೀ ಯಾಕೆ ಒಲ್ಲೆ ಅನ್ನಕತ್ತಿದೆ? ನನಗೆ ಒಟ್ಟು ಒಲ್ರಿ ಗಂಡ. ಅಲ್ಲ, ಕಾರಣ ಬೇಕಲ್ಲ. ನಿನಗೆ ಹೊಡಿತಾನೇನವ? ಒಂದು ದಿವಸ ನನಗೆ ಕೈ ಮಾಡಿಲ್ರಿ, ಹೊಡೆದಿಲ್ರಿ. ನೀ ಏನು ಕೇಳಿದ್ದು ಕುಡಿಸ್ತಾನಿಲ್ಲ, ಸೀರೆ ಕೇಳಿದ್ ಸೀರೆ ಕುಡಿಸ್ತಾನ, ಬಂಗಾರ ಕೇಳಿದ್ರೆ ಬಂಗಾರ ಕುಡಿಸ್ತಾನ, ಎಲ್ಲ ಕುಡಿಸ್ತಾನ. ಮತ್ತೆ ಯಾಕೆ ಒಲ್ಲಿ? ಒಟ್ಟು ನಾವಲ್ಲ. ಗಂಡೆ ಅಟ್ಟು ಬೇಸರ ಆಗಿತ್ತಾಕಿ. ಅವನಿಗೆ ಕೇಳಿದ್ರೆ ಯಾಕೋ ಹೊಡಿತೇನೋ? ಇಲ್ರಿ ಸಾಹೇಬ್ರ, ನನ್ನ ಹೆಂಡತಿಗೆ ದೇವರಂಗ ಅಂದ ಪೂಜೆ ಮಾಡ್ತೇನೆ. ಹಾಗೆ ಏನಂತಾಳೆ? ಎಲ್ಲ ಕುಡಿಸ್ತೇನೆ ಖರೆ, ಆದ್ರೂ ಯಾಕೆ ಒಲ್ಲೆ ಅಂತಾಳ? ಯಾಕೆ ಒಲ್ಲೆ ಅಂತ ಕಾರಣ ಹೇಳಿದ್ರೆ ಡೈವರ್ಸ್ ಹಾಕೋದಿಲ್ಲ, ಆಗಂಗಿಲ್ಲ. ಸಾಹೇಬ್ರ ಇದು ಬಾಯಿಲಿ ಹೇಳೋದಲ್ಲ ತಿಳ್ಕೊಂಡು ಹೋಗಿ ಟೇಪ್ ರೆಕಾರ್ಡ್ ಹೋಗಿ ಜಡ್ಜನ್ ಮುಂದೆ ಇಟ್ಟು
ಇಟ್ಟು ಕೂಡೇನ ಅದು ಕರ್ರ ಒದರ್ಲಕತ್ತು. ಅವ ಅಂದ, ಇದೇನ ಬಾಯಿ ಮಾತಿಲ್ಲ ಏನೂ ಇಲ್ಲ, ಇದೇನೇ ಹಚ್ಚಿದ ಕಿರಿಕಿರಿ ಬಂದ್ ಮಾಡ ಅಂದ. ಸಾಹೇಬ್ರ 1 ಮಿನಿಟ್ ಕೇಳಕ್ಕೆ ನಿಮಗೆ ಇಟ್ಟು ತ್ರಾಸ ಹಾಕದ. ಬೆಳಗನ ಇದ್ರದ್ದು ಹೆಂಗೆ ಕೇಳಣ, ಅದ್ರದ್ದು ಬೆಳಗನ ನಿದ್ದೆ ಒದರ್ತಿತ್ತು ಏನ್ರಿ, ಬೆಳಗನ ನಿದ್ದೆ ಒದರದು. ಮನ್ಯಾಗ ಮಕ್ಕೊಂಡ್ರೆ ಓಣ್ಯಾಗ ಕೇಳೋದು ಹರ್ರ ಹರ್ರ ಹರ್. ಒಂದರ ಎಮ್ಮೆ ನಿದ್ದೆ ಗಣ್ಣಾಗ ಅಂತ ಏನ್ರಿ ನಿದ್ದೆ ಒದರಿದ್ ಕೇಳಿರಿ ನೀವು? ನಾವು ಮಕ್ಕಳದೇನೋ ಹಾಸಿಗೆ ಮ್ಯಾಗ ಅಂದ ಚಂದ ಎಚ್ಚರಿರ್ತಾನ ಮಕ್ಕೋತೀವಿ. ಖರೆ ಹೇಳ್ಬೇಕಾದ್ರ ಮೈ ಒಡ್ಡು ಮುರಿಯೋದು, ಉಳ್ಳೋದು, ಗಾದಿ ಒತ್ತಟಿ ಇವ ಒತ್ತಟಿ. ಮುಂಜಾನೆ ಎಮ್ಮಿ ಕರ ಕಾಲಿಟ್ಟಾಗ ಇವನಿಗೆ ಎಚ್ಚರ, ಎಪ್ಪೋ ಕೊಟ್ಟಿಗೆ ಬಂದಿನತ್ತ ಮತ್ತ ಹೋಗಿ ಗಾದಿ ಮಕ್ಕೋತಾನ ಒತ್ತು ಹೊಂಡದ್ರಾಗ ಹೆಣ್ತಿ ಕಾಣ್ಲಾರ್ದ. ನಮ್ಮ ನಿದ್ದೆ ಹಿಂಗ ಮಕ್ಕಳದ್ರಾಗ ಶಾಣೆ ಇವೇನು, ನಾವು ಮಲ್ಕೊಳಕ್ಕೂ ಕೂಡ ಬರಂಗಿಲ್ಲ. ನಂದೇ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ನಾ ಬೆಂಗಳೂರು ನಡೆದಿದ್ದೆ ಒಮ್ಮೆ. ಬೆಂಗಳೂರು ನಡೆದಾಗ ಅದು ರಿಸರ್ವೇಶನ್ ಸೀಟ್ ಇದ್ದು ಗುಲ್ಬರ್ಗದಿಂದ. ಆ ಕಡೆ ಕಿಟಕಿ ಕಡೆ ಹೋಗ್ಬೇಕು ಹೋಗ್ತಾನ, ನಡಬರ್ಕ್ ಹೋಗ್ಬೇಕು ಹೋಗ್ತಾನ, ಈ ಕಡೆ ಕಂಬದ ಕಡೆ ನನ್ನ ಸೀಟ. ಈ ಬಸ್ನ ನಿದ್ದೆ ಹೆಂಗೆ ಮಾಡ್ತಾರೆ ನೋಡ್ರಿ ಅಲ್ಲಿ ನೀವು. ಕೆಲವು ಮಂದಿ ಸೀಟಿನ ಕೆಳ ಕಾಲು ಚಾಚಿ ಸೆಡದ ನಿದ್ದೆ ಮಾಡೋರು ಬೇರೆ, ಇನ್ನು ಕೆಲವೊಂದ ಮುಂದಿನ ಸೀಟಿಗೆ ಹಿಂಗೆ ಕೈ ಕೊಟ್ಟು ನಿದ್ದೆ ಮಾಡೋರು ಅವ್ರು ಬೇರೆ. ಇದೆಲ್ಲ ಹೋದ್ರ ಹೋಗಲೆಕ್ಕ. ಕೆಲವು ಮಂದಿ ಅಂದ ಕಣ್ಣು ಮುಚ್ಚಂದ ಬಾಯಿ ತೆಗೆದು ನಿದ್ದೆ ಮಾಡೋ ಬೇರೆ. ಇನ್ನು ಕೆಲವು ಮಂದಿ ಬಾಯಿನೂ ಮುಚ್ಚಿರ್ತಾರ, ಕಣ್ಣು ತೆಗೆದಿರ್ತಾವ, ನಿದ್ದೆ ಮಾಡ್ತಿರ್ತಾರ. ನಾವು ನೋಡಿದವ್ರಿಗೆ ಎಚ್ಚರಿ ಆದಿದ್ದು ಅನ್ಬೇಕು ನಾವು, ಅದು ಮಕ್ಕೊಂಡಿರ್ತಾರ. ಹಾಂಗ ಇವ ಏನಂದ್ರ ಇವ ಸೀಟಿನ ಕೆಳ ಕಾಲು ಚಾಚಿಲ್ಲ, ಹಿಂದೆ ಟೇಕನು ಕೊಟ್ಟಿಲ್ಲ. ಈಗ ನೀವು ಹೆಂಗೆ ಕೂತೀರಿ ಹಿಂಗೆ ಕೂತಾನ, ಹಿಂಗೆ ನಿದ್ದೆ ಆಗ್ತದ ಅವನಿಗೆ. ತಲೆ ತರವ ಹಿಂಗೆ ಡುಬ್ಬದ ಮ್ಯಾಗ ನಾವು ನಾ ಹಿಂಗೆ ಮತ್ತೆ ತರವ ಡುಬ್ಬದ ಮ್ಯಾಗ. ಎಲ್ಲಿ ತನ ಇದು ಚಿತ್ರದುರ್ಗ ತನ. ನಾನು ಅವ್ನಿಗೆ ತಲೆ ಹೊತ್ಕೊಂಡು, ಈಗ ಹೆಣ್ಮಕ್ಳು ಸೀಟಾಗಿ ನೋಡ್ರಿ ನೀವು ವೆನಿಟಿ ಬ್ಯಾಗ್ ಹಾಕೊಂಡಿರ್ತಾರಲ್ಲ, ಆ ವೆನಿಟಿ ಬ್ಯಾಗ್ ಹಾಕೊಂಡು ಮನ್ಯಾಗ ವೆನಿಟಿ ಬ್ಯಾಗ್ ತೆಗೆದ್ರು ವಾಪರ್ನೇ ನಡೀತಿರ್ತಾರೆ. ಅದು ಹಾಕೊಂಡು ರೂಢಿಲಿ ಬಿದ್ದಿರ್ತದ. ಆದ್ರೆ ಏನೂ ಇರಲ್ಲ ವೆನಿಟಿ ಬ್ಯಾಗ್ನಾಗ. ಏನ್ರಿ ಇರ್ತದ ಅಂದ್ರೆ ನೀವು ಏನೂ ಇರಲ್ಲ. ಅದ್ರಾಗ ಬರೇ ಒಂದು ಪೌಂಡ್ಸ್ ಪೌಡರ್ ಚೀಟ ಏನ್ರಿ, ಅದ್ರಾಗ ಒಂದು ಒಡಕ ಕನ್ನಡಿ, ಇದನ್ನ ಇಟ್ಕೊಂಡು ಇಂಥ ಬ್ಯಾಗ್ ತಂದಿರ್ತಾರೆ ವೆನಿಟಿ ಬ್ಯಾಗ. ಅದು ಕೊಳ್ಳಿಗೆ ಹಾಕೊಂಡು ನೀವು ಒಪ್ಪರೆ ತಿರುಗಾಡ್ತಾರಲ್ಲ. ನನಗದು ತಲೆ ಬತ್ತು. ಇವನು ತಲೆ ಅದು ಸಣ್ಣ ತಲೆ ಇಲ್ಲ, ಬೇಸಿಗೆ ಇಂಥ ದೊಡ್ಡ ತಲೆ ಅದ. ಮತ್ತೆ ಇದ್ರ ತಲೆ ಹೊತ್ಕೊಂಡು ಹೋಗಿ ನಾನು ಈ ಹೆಣ್ಮಕ್ಳು ಒಪ್ಪರೆ ತಿರುಗಾಡ್ದಾಗ ನಂದು ಎಡಕ್ಕೆ ಹಿಡ್ಕೋತಂದ್ರೆ ಹ್ಯಾಂಗೆ ಮಾಡ್ಲಿ ತಿಳ್ಕೊಳೋದು, ಏನು ಮಾಡ್ಲಪ್ಪ ಶಿವನೇ, ದೊಡ್ಡ ಕೊಡ ಹೊತ್ಕೊಂಡು ಹೊಂಟಂಗಾಗಿತ್ತು ನನಗೆ. ನಾನು ಇದು ಹಿಂಗಾದ್ರೆ ಮೇಳರಂಗಿಲ್ಲ ತೈಡಿ ಎತ್ತಿಕೊಳ್ಳೋದು, ಕೊಳ್ಳಾಗಿ ನಿಂಗದಕಾಯಿ ತೆಗೆದು ಶಿವದಾರಿ ಹಿಂಗೆ ಕೈಗೆ ಸುತ್ತಿ ಏನು ತಲೆ ಬರ್ತದ್ರಿ ನಿಂಗದಕಾಯಿ ಹೊಟ್ಟೆ ಒಟ್ಟುಗಳೇನು ಅದು ಕರ್ರ ತಲೆ ತುರ್ಸ್ಕೋತಿ ಆದತ್ತು. ನಾನು ನಿಂಗದ ಗಮನಿಸ್ಕೊಂಡು ಸುಮ್ಮ ಕೂತೆ. ಈಗ ನಿಮಗೆ ಹೆಂಗೆ ನಗು ಬರ್ಲಾಕತ್ತದಲ್ಲ, ನನಗೂ ಹಾಗೆ ನಗು ಬರ್ತಿತ್ತು. ಇನ್ನು ಅಪ್ಪಿ ಇದು ನಕ್ಕರ್ ನನಗೆ ಹೊಡಿತದಲ್ಲ ತಿಳ್ಕೊಂಡು ಸುಮ್ಮ ಕಣ್ಣು ಮುಚ್ಕೊಂಡು ಕೂತೆ. ಅದಕ್ಕೆ ಬೆಳಗನೆ ಹಿಂಗೆ ತುರ್ಸ್ಕೋತೆ ಕೂತು. ಹೇಳ್ರಿ, ಯಾರು ಹೊಡೆದ್ರು, ಎಲ್ಲಿ ಬಿತ್ತು ಏನು ಗೊತ್ತೇ ಇಲ್ಲ. ಅದಕ್ಕೆ ಹೊಡೆದವ್ ನಮ್ಮ ಮಕ್ಕಳೇ ಇಲ್ಲಿ. ಅದಕ್ಕೂ ಬೆಳಗನೆ ಮತ್ತೆ ಒಮ್ಮೊಮ್ಮೆ ನಿದ್ದೆ ಬರ್ತಿತ್ತವನಿ. ನಿದ್ದೆ ಬಂದ್ಗಳು ಗಬಕನಿ ಹತ್ತಿರಾಗ ಆ ಕಡೆ ಕಣ್ಣು ನೋಡವ. ಅವ ಬೆಳಗನೆ ಎಚ್ಚರು ಬಂದ, ಆನಂದ ನಿದ್ದೆ ಮಾಡ್ಕೊತ ನಾ ಬಂದೆ. ಮುಂಜಾನೆ ಹೋಗಿ 8ಕ್ಕೆ ಅಂದ್ರೆ ಬೆಂಗಳೂರಾಗ ಇಳಿದೀನಿ. ಇಳಿದು ಮತ್ತೆ ನಾನು ಒಂದು ಕಡೆಗೆ ಹೋಗೋದಿತ್ತು. ಹೋಗಿ ಅಂದ್ರೆ ಆಟೋದಾಗ ನೋಡ್ತೀನಿ, ನನ್ಕ ಮೊದಲ ಆಟೋದಾಗ ಅವನೇ ಕೂತಲ್ಲ. ನೋಡ್ತೀನಿ ಇಂಥ ಗುಮ್ಟಿ ಎತ್ತದ ಕೂದಲು ಕಡಿ ನಿಂತಾವ. ಹಿಂಗ ನಮಗೆ ನಿದ್ದೆನೂ ಮಾಡಕ್ಕೆ ಬರಂಗಿಲ್ಲ. ಪ್ರಾಣಿಗಳ ನಿದ್ದೆ ಮಾಡಕ್ಕೆ ಬರಂಗಿಲ್ಲ. ಪ್ರಾಣಿಗಳನ್ನ ನಮ್ಗೆ ಉಣ್ಣಾಕ್ ಬರಂಗಿಲ್ಲ. ಮತ್ತ ಇನ್ನು ಪ್ರಾಣಿಗಳ ಮಕ್ಕಳು ನಡೆದಂಗಾರೆ ನಾವು ಹೊಡಿತೀವೇನ್ರಿ? ಭಾಳ ಒಬ್ಬ ತಾಯಿ ಮಕ್ಕಳಿಗೆ ಒಂದು ಜನ್ಮ ಕೊಟ್ಟಾಳತ್ತದ, 4 ಮಕ್ಕಳಿಗೆ ಒಂದು ಜನ್ಮ ಕೊಟ್ಟಾಳು, 5 ಮಕ್ಕಳಿಗೆ ಜನ್ಮ ಕೊಟ್ಟಾಳು. ಎಷ್ಟೋ ಜೀವಿಗಳಿಂದ ಒಂದೊಂದು ಸಾರಿ ಅಂದ 100 ಮಕ್ಕಳಿಗೆ ಜನ್ಮ ಕೊಡ್ತಕ್ಕಂಥ ಪ್ರಾಣಿಗಳದಾವು ಜಗತ್ತಿನೊಳಗೆ. ಅವಕ್ಕೂ ದೊಡ್ಡ ಒಂದಿಲ್ಲ. ಎಲ್ಲ ಪ್ರಾಣಿಗಳು ಸಹಿತವ ನಾವು ಸತ್ತು ಹೋಗ್ತೀವಿ ಎತ್ತಿಕೊಂಡ್ರೆ ಮನುಷ್ಯನ ಜನ್ಮಕ್ಕೆ ಅರ್ಥ ಬರಂಗಿಲ್ಲ. ಯಾಕಂದ್ರೆ ಅವನು ತಿಂತವ, ನಾವು ತಿಂತೀವಿ. ಅವು ನಿದ್ದೆ ಮಾಡ್ತಾವ, ನಾವು ನಿದ್ದೆ ಮಾಡ್ತೀವಿ. ಅವು ಮಕ್ಕಳು ನಡೀತಾವ, ನಾವು ಮಕ್ಕಳು ನಡಿತೀವಿ. ಅವನು ಒಂದ್ ದಿವಸದಿಂದ ಸತ್ತು ಹೋಗುವ, ನಾವು ಒಂದ್ ದಿವಸದಿಂದ ಸತ್ತು ಹೋಗ್ಬಿಡ್ತೀವಿ. ಮನುಷ್ಯನ ಬದುಕಿಗೆ ಅರ್ಥ ಬರಲ್ಲ. ಎದ್ರಾಗ ನಾವು ಶ್ರೇಷ್ಠ? ಎದ್ರಾಗ ಶ್ರೇಷ್ಠ ರೀ? ಪೇರೆಂಟ್ ಲವ್ಲಿ ಹಚ್ಕೊಳ್ಳೋದಾಗಂದ್ರೆ ಉಳಿದ ಪ್ರಾಣಿಗಳು ಪೇರೆಂಟ್ ಲವ್ಲಿ ಹಚ್ಕೊಳ್ಳಲ್ಲ, ನಾವಿಟ್ಟು ಪೇರೆಂಟ್ ಲವ್ಲಿ ಹಚ್ಕೋತೀವಿ. ಇನ್ನಿತರ ಪ್ರಾಣಿಗಳಿಂದ ಲಿಪ್ಟಿಕ್ ಹಚ್ಕೊಳಂಗಿಲ್ಲ, ನಾವಿಟ್ಟು ಲಿಪ್ಟಿಕ್ ಹಚ್ಕೋತೀವಿ. ಅದಕ್ಕೆ ದೊಡ್ಡವರತ್ತಲ್ಲ ಏನ್ರಿ. ನಾವು ಬಟ್ಟೆ ಹುಡುದ್ರೊಳಗಾಗಲಿ ಏನ್ರಿ, ನಾವು ಈ ಪೇರೆಂಟ್ ಲವ್ಲಿ ಹಚ್ಕೊಳ್ಳಿ ಇದಕ್ಕೆ ದೊಡ್ಡವರ ಹಚ್ಕೊಂಡು ಅಂದಿಲ್ಲ. ನಾವು ಎದುರಾಗಿಂದ ದೊಡ್ಡವರಾಗಬೇಕು ಏನ್ರಿ. ಆಹಾರ ನಿದ್ರಾ ಭಯ ಮೈಥುನ ಅಂತ ಎತ್ತುಕೊಂಡಂದ್ರೆ ಶಾಸ್ತ್ರದೊಳಗೆ ಒಂದು ಮಾತು ಬರ್ತದೆ. ಆಹಾರ ನಿದ್ರೆ ಭಯ ಮೈಥುನ ಏನ್ರಿ ಸಾವ, ಇದು ಎಲ್ಲ ಜೀವಿಗಳಿಗೂ ಬರ್ತದ, ಅದು ನಮಗೂ ಕೂಡ ಬರ್ತದ. ಏನ್ರಿ ಪ್ರಾಣಿಗಳಿಟ್ಟಂದ್ರೆ ತಿಂತಾವ ಅಂತೀವಿ, ನಾವಿಟ್ಟು ಉಣ್ತೀವಿ ಅಂತೀವಿ ಅಟ್ಟೆ.